Hi. This is one of the ಇದು ಒನ್ ಮೋರ್ ಸಮ್. ಇದು ಬಂದ್ಬಿಟ್ಟು ಮೀಡಿಯಮ್ ಲೆವೆಲ್ ಆಫ್ ಸಮ್ ಅಂತಲೇ ಕೇಳ್ಬೋದು. ನಾಟ್ ದ್ಯಾಟ್ ಡಿಫಿಕಲ್ಟ್ ಏನಿಲ್ಲ. ಮೇಯ್ನಾಗಿ ಗ್ರೂಪಿಂಗ್ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಅವ್ನು ಕೇಳಿರೋದೇನು ಅಂದರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಕೇಳಿದ್ದಾನೆ ಫಾರ್ ಈಚ್ ಪ್ರಾಡಕ್ಟ್. ನಂಬರ್ ಆಫ್ ಟ್ರಾನ್ಸಾಕ್ಷನ್ ಅಂದರೆ ಇಲ್ಲಿ ಏನೋ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಕೌಂಟ್ ಮಾಡ್ತಾ ಇದ್ದಾನೆ ಅದು ಅರ್ಥ. ಫಾರ್ ಈಚ್ ಪ್ರಾಡಕ್ಟ್ ಅಂದರೆ ಗ್ರೂಪ್ ಬರಬೇಕು ಅಂತ ಅರ್ಥ. ಔಟ್ಪುಟ್ ದ ಪ್ರಾಡಕ್ಟ್ ನೇಮ್, ಒಂದು ಪ್ರಾಡಕ್ಟ್ ನೇಮ್ ಕೇಳ್ತಾ ಇದ್ದಾನೆ ವಿತ್ ಕರೆಸ್ಪಾಂಡಿಂಗ್ ಟ್ರಾನ್ಸಾಕ್ಷನ್ಸ್. ಆಬ್ವಿಯಸ್ಲಿ ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಪ್ರಾಡಕ್ಟ್ ಹಿಡಿಬೇಕು. ಆರ್ಡರ್ ಎಲ್ಲ ಬಿಟ್ಬಿಡಿ, ಅದನ್ನು ಆಮೇಲೆ ನೋಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊತೀನಿ. ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ಪ್ರಾಡಕ್ಟ್ ನೇಮ್ನ ಕೇಳಿದ್ದಾನೆ. ಪ್ರಾಡಕ್ಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅವನು ಇನ್ನೊಂದು ಹೇಳಿದ್ದಾನೆ ಕೌಂಟ್ ಟ್ರಾನ್ಸಾಕ್ಷನ್ ಐ ಡಿ. ನಾನು ಕೌಂಟ್ ಮಾಡ್ತಾ ಇದ್ದೀನಿ. ಏನು ಕೌಂಟ್ ಮಾಡ್ತಾ ಇದ್ದೀನಿ, ಸಮ್ ಮಾಡ್ತಾ ಇಲ್ಲ ಅಂದರೆ ಇಲ್ಲೊಂದು ಲೈನ್ ಕೊಟ್ಟಿದ್ದಾನೆ. ಯು ಕ್ಯಾನ್ ಇಗ್ನೋರ್ ದ ಪ್ರಾಡಕ್ಟ್ ವಿತೌಟ್ ಅ ಟ್ರಾನ್ಸಾಕ್ಷನ್ ಅಂದರೆ ಇಫ್ ಇನ್ ಕೇಸ್ ನಾನೇನಾದ್ರು ಸಮ್ ಯೂಸ್ ಮಾಡಿದ್ರೆ ಅಂದರೆ ಅದು ನಲ್ ವ್ಯಾಲ್ಯೂನ ರಿವೋಕ್ ಮಾಡುತ್ತೆ. ಇಟ್ ವಿಲ್ ಕೌಂಟ್ ಎವ್ರಿಥಿಂಗ್. ಸೊ ಕೌಂಟನ್ನು ಮಾಡ್ತಾ ಇದ್ದೀನಿ. ಇದನ್ನು ಒಂದು ಅಲಿಯಾಸ್ ಮಾಡ್ತಾ ಇದ್ದೀನಿ ಆಸ್ ಅ ಟ್ರಾನ್ಸಾಕ್ಷನ್ ನೇಮ್ ಅಂತ ಸಿಂಪಲ್, ಅಥವಾ ಟ್ರಾನ್ಸಾಕ್ಷನ್ ಕೌಂಟ್ ಅಂತಲೇ ತಗೊಳ್ಳಿ, ನಾಟ್ ಅ ಬಿಗ್ ಇಶ್ಯೂ. ನೆಕ್ಸ್ಟ್ ಯಾವುದರಿಂದ, ಫ್ರಮ್ ಎಕ್ಸೆಲ್ ಇನ್ವೆಂಟ್ರಿ ಡೇಟಾ. ಫಸ್ಟ್ ಇದರಿಂದ ಇದನ್ನು ಅಲಿಯಾಸು ಆ್ಯಸ್ INV ಇನ್ವೆಂಟ್ರಿ ಜಾಯಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಯಿನ್ ಮಾಡೋದಕ್ಕೆ ಇನ್ನೊಂದು ಟೇಬಲ್ಲು ಎಕ್ಸೆಲ್ ಟ್ರಾನ್ಸಾಕ್ಷನ್ ಡೇಟಾ ಆ್ಯಸ್ TXN ಅಂತ ಕರೀಲ. ಅದು ಇನ್ವೆಂಟ್ರಿ ಅಂತ ಕರೀತೀನಿ, TXN ಅಂತ ಕರಿತೀನಿ. ಓಕೆ, ಒಂದು ಕಂಡೀಷನ್ ಬೇಕು ನನಗೆ ಬರ್ಕೊಡ್ಲೆ. ಆನ್ ಕಂಡೀಷನ್ INV ಡಾಟ್ ಯಾವುದನ್ನ ID ನೋಡ್ತಾ ಇದ್ದೀನಿ, ಪ್ರಾಡಕ್ಟ್ ID. ಏನಕ್ಕೆ ಅಂದರೆ ಇಟ್ಸ್ ಅ ಯುನಿಕ್ ID ಆ್ಯಂಡ್ ಇಟ್ ಈಸ್ ದೇರ್ ಇನ್ ಬೋತ್ ಕಾಲಮ್, ಎರಡು ಕಾಲಮಲ್ಲೂ ಇದ್ದಾವೆ. TXN ಡಾಟ್ ಸೇಮ್ ಪ್ರಾಡಕ್ಟ್ ಐಡಿನೇ ನೋಡ್ತಾ ಇದ್ದೀನಿ, ಇನ್ನೇನು ನೋಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಇದು ರಿಯಲ್ ಬರೋದೀಗ ಗ್ರೂಪಿಂಗ್ ಮಾಡಬೇಕು. ಗ್ರೂಪ್ ಬೈ ಯಾವ್ದು ಮಾಡ್ತಾ ಇದ್ದೀವಿ, INV ಡಾಟ್ ಪ್ರಾಡಕ್ಟ್ ID. ಅದೊಂದನ್ನೇ ಮಾಡ್ತಾ ಇದ್ದೀವ, ಇಲ್ಲ ಪ್ರಾಡಕ್ಟ್ ಐಡಿನೂ ಮಾಡ್ತಾ ಇದ್ದೀವಿ, ಸಾರಿ ನೇಮು ಕೂಡ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ನೇಮ್, ಏನಕ್ಕೆ ಪ್ರಾಡಕ್ಟ್ ನೇಮ್, ಕರೆಸ್ಪಾಂಡಿಂಗ್ ದ ಆರ್ಡರ್ ದ ಟ್ರಾನ್ಸಾಕ್ಷನ್ ಆರ್ಡರ್ ದ ಪ್ರಾಡಕ್ಟ್ ID ಅಂತ ಕೇಳಿದ್ದಾನೆ. ಒಂದು ಪ್ರಾಡಕ್ಟ್ ನೇಮ್ ನಡೆಯುತ್ತೆ, ಇದು ಮಾಡಿಲ್ಲ ಅಂತ ಕೂಡ ಅವ್ನು ಕೇಳಿದಷ್ಟೇ ಪ್ರಾಡಕ್ಟ್ ID. ಬಟ್ ಗ್ರೂಪಿಂಗ್ ನಾನು ಮಾಡ್ತಾ ಇದ್ದೀನಿ, ಪ್ರಾಡಕ್ಟ್ ಐಡಿನೂ ಕೂಡ. ನೆಕ್ಸ್ಟ್ ಒಂದು ಲಾಸ್ಟಿಗೆ ಹಾಕಿದ್ದಾನೆ ಆರ್ಡರ್ ಬಂದ್ಬಿಟ್ಟು ನನಗೆ ಅಸೆಂಡಿಂಗ್ ಆರ್ಡರ್ ಬೇಕು ಅಂತ. ಸೇಮ್ ಅದು ಏನಿರುತ್ತೋ ಅದನ್ನು ಹಾಕ್ತಾ ಇದ್ದೀನಿ. ಆರ್ಡರ್ ಬೈ INV ಡಾಟ್ ಯಾವುದು ಪ್ರಾಡಕ್ಟ್ ಐಡಿನ ಅಸೆಂಡಿಂಗ್ ಆರ್ಡರ್ ಇದ್ದಾನೆ. ಬೈ ಡಿಫಾಲ್ಟ್ ಇದು ಡಿಸೆಂಡಿಂಗ್ ಆರ್ಡರ್ ಇರುತ್ತೆ. ಸೊ ಇದೇ ಕ್ವೆರಿ. ಹೋಪ್ ಯು ಈಸಿ ಇದೆ ಅಂದರೆ ಏನು ಕಷ್ಟ ಇಲ್ಲ. ಮೇಯ್ನಾಗಿ ಇದನ್ನು ಬರೆಯೋದು ಕಲ್ತ್ರೆ ಮುಗೀತು. ಗ್ರೂಪ್ ಎಲ್ಲ ಇದನ್ನು ಬರೆಯೋದು ಮುಗಿದೋಗ್ಬೇಕು. ಥ್ಯಾಂಕ್ ಯು, ಬಾಯ್.